ಹಾಯ್ ನಮಸ್ಕಾರ, ಅಲ್ಲಿನ್ವ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಪೂರಿ ಮತ್ತು ಮೊಟ್ಟೆ ಪಲ್ಯ ಮಾಡೋ ವಿಧಾನ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಮೊದಲಿಗೆ ಮೊಟ್ಟೆ ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಬಾಣಲೆಯಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೋಬೇಕು. ಮೊಟ್ಟೆ ಪಲ್ಯಕ್ಕೆ ಎಣ್ಣೆ ಹೆಚ್ಚಿಗೆ ಏನು ಬೇಕಾಗಲ್ಲ, 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕು. ಈರುಳ್ಳಿನ ಫ್ರೈ ಮಾಡೋದಕ್ಕೋಸ್ಕರ ಮಾತ್ರ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು 2 ಮೀಡಿಯಮ್ ಸೈಜಿಂದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿದ್ದೀನಿ. ಇಲ್ಲ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ 1/4 ಭಾಗ ಫ್ರೈ ಆಗಿದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಬೇಕಾಗಿದ್ದರೆ ಎಲೆಕೋಸನ್ನು ಸೇರಿಸ್ಕೊಬೋದು, ಮತ್ತು ಕ್ಯಾಪ್ಸಿಕಮ್ ಬೇಕಿದ್ದರೆ ಕ್ಯಾಪ್ಸಿಕಮ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 6 ಮೊಟ್ಟೆನ ತೊಗೊಂಡಿದ್ದೆ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1/4 ಭಾಗ ಮೊಟ್ಟೆ ಬೆಂದಿದೆ ಅಂದಾಗ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಸ್ಪೂನ್ ಮೆಣಸು ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿದ್ದು ಈರುಳ್ಳಿಗೆ, ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೂ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಪಲ್ಯ. ಇವೆಲ್ಲ ಹಾಕಿದ್ದಾಗಿದೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು ಮೊಟ್ಟೆ ಪಲ್ಯನ. ಸರಿಯಾಗಿ ಹುರಿದಿಲ್ಲ ಅಂದರೆ ಒಂಥರ ವಾಸನೆ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಎಲ್ಲ ಚೆನ್ನಾಗಿ 1/4 ಭಾಗ ಫ್ರೈ ಆದಮೇಲೆ ಮುಚ್ಚಿಬಿಟ್ಟು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5-6 ನಿಮಿಷ. ಅವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮೊಟ್ಟೆ ಎಲ್ಲ. ಆಮೇಲೆ ಒಂದು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಈಗ ಪೂರಿ ಮಾಡೋದಕ್ಕೋಸ್ಕರ ಬಾಣಲೆಯಲ್ಲಿ ಎಣ್ಣೆನ ಹಾಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಈ ಥರ ಸ್ವಲ್ಪ ಹಸಿ ಹಿಟ್ಟನ್ನು ಹಾಕಿದ್ರೆ ತಕ್ಷಣ ಮೇಲಕ್ಕೆ ಬರಬೇಕು, ಅಲ್ಲಿವರೆಗೂ ಕಾಯಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಬೇಕು ಕರಿಯೋದಕ್ಕೆ. ಪೂರಿ ಹಿಟ್ಟು ಕಲಿಸುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಒಂಚೂರು ಎಣ್ಣೆ ಉಪ್ಪನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕು. ಪೂರಿ ನೊಸಿ ಹೋಗೋ ಅಷ್ಟೇ, ತುಂಬ ತೆಳುವಾಗಿ ಮಾಡ್ಕೊಬಾರ್ದು, ಸ್ವಲ್ಪ ದಪ್ಪದಾಗಿ, ತುಂಬ ದಪ್ಪನಲ್ಲ, ಸ್ವಲ್ಪ ದಪ್ಪದಾಗಿ ಒಸ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಟ್ಟಾಗ ಅದನ್ನು ಮೇಲ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ಅದು ಉಬ್ಕೊಂಬರುತ್ತೆ. ಇವಾಗ ಎಣ್ಣೆ ಜಾಸ್ತಿ ಇದ್ರೇ ಆ ಥರ ಬರೋದು, ಎಣ್ಣೆ ಕಡಿಮೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪೂರಿಗಳು. ನೋಡಿ, 2 ಕಡೆ ಚೆನ್ನಾಗಿ ಕೆಂಪಕ್ಕೆ ಬೇಯಿಸ್ಕೋಬೇಕು. ಈಗ ಪೂರಿನೂ ರೆಡಿಯಾಗಿದೆ. ತುಂಬಾ ರುಚಿಯಾದಂಥ ಸಿಂಪಲ್ ಆದಂಥ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.